ಯಾವ ವ್ಯಕ್ತಿಯು ತನ್ನ ತಪ್ಪನ್ನು ಸರಿಪಡಿಸಿಕೊಳ್ಳಲು ಮತ್ತೊಬ್ಬರ ಆದೇಶವಿಲ್ಲದೆ ತಾನೇ ಪ್ರಯತ್ನ ಮಾಡುತ್ತಾನೋ, ಯಾವ ವ್ಯಕ್ತಿ ಬೇಗ ತನ್ನ ತಪ್ಪನ್ನು ಅರಿತು ಅರ್ಥ ಮಾಡಿಕೊಳ್ತಾನೋ ಅಂಥವನನ್ನು ಸೋಲಿಸಲು ಜಗತ್ತಿನ ಯಾವ ಶಕ್ತಿಗೂ ಸಾಧ್ಯವಿಲ್ಲ. ಆಚಾರ್ಯ ಚಾಣಕ್ಯ. ಹಾಯ್ ಫ್ರೆಂಡ್ಸ್, ನಾನು ಯೋಗೇಶ್, ನಿಮ್ಮ ಲೆಕ್ಕದ ಮೇಸ್ಟ್ರು. ಸೊ ಲಾಸ್ಟ್ ಕ್ಲಾಸಲ್ಲಿ ಒನ್ ಫಂಕ್ಷನ್ ಬಗ್ಗೆ ತಿಳ್ಕೊಂಡಿದ್ವಿ. ಒನ್ ಫಂಕ್ಷನ್ಸ್, ನಂಬರ್ ಆಫ್ ಒನ್ ಫಂಕ್ಷನ್ಸ್ ಆ್ಯಂಡ್ ಕಂಡೀಷನ್ಸ್ ಫಾರ್ ಒನ್ ಫಂಕ್ಷನ್. ಅದೇ ಥರ ಸಿಂಪಲ್ ಟೆಸ್ಟ್, ಒನ್ ಫಂಕ್ಷನ್ ಹೌದಾ ಅಲ್ವಾ ಅಂತ ಚೆಕ್ ಮಾಡೋದಕ್ಕೆ ಸಿಂಪಲ್ ಟೆಸ್ಟ್ಗಳನ್ನ ನೋಡ್ಬಿಟ್ಟಿದ್ವಿ. ಹಾರಿಸಾಂಟಲ್ ಲೈನ್ ಟೆಸ್ಟ್ ಜೊತೆಗೆ ಕಂಡೀಷನ್ಸ್ ಏನೇನೋ ಇದ್ವು ನೋಡ್ಬಿಟ್ಟಿದ್ವಿ. ಅದೇ ಥರ ಎಲ್ಲ ಫಂಕ್ಷನ್ಸು ಒನ್ ಆಗುತ್ತಾ? ಇಲ್ಲ, ಚಾನ್ಸ್ ಇಲ್ಲ. ಎಲ್ಲ ಫಂಕ್ಷನ್ಸ್ ಒನ್ ಫಂಕ್ಷನ್ ಆಗಲ್ಲ. ಹಾಗಾದ್ರೆ ಒನ್ ಫಂಕ್ಷನ್ ಆಗದೆ ಇರೋ ಫಂಕ್ಷನ್ ಏನಂತ ಕರಿತೀವಿ? ಇಟ್ ಈಸ್ ಕಾಲ್ಡ್ ಮೆನಿ ಒನ್ ಫಂಕ್ಷನ್ಸ್. ಫಂಕ್ಷನ್ಸ್ ವಿಚ್ ಆರ್ ನಾಟ್ ಒನ್ ಆರ್ ಕಾಲ್ಡ್ ಮೆನಿ ಒನ್ ಫಂಕ್ಷನ್ಸ್. ಸೊ ಏನು ನೋಡ್ಬಿಡೋಣ, ಯಾವ್ಯಾವ ಫಂಕ್ಷನ್ಸ್ ಒನ್ ಫಂಕ್ಷನ್ ಆಗಲ್ಲ ಅದನ್ನೆಲ್ಲ ಮೆನಿ ಒನ್ ಫಂಕ್ಷನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಆನ್ ಟು ಫಂಕ್ಷನ್. ಏನಿದು ಆನ್ ಟು ಫಂಕ್ಷನ್ ನೋಡೋಣ. ಆನ್ ಟು ಫಂಕ್ಷನ್ ಒನ್ ಆಯ್ತು, ಮೆನಿ ಒನ್ ಆಯ್ತು, ಈಗ ಆನ್ ಟು ಫಂಕ್ಷನ್ ಅಂದ್ರೆ ಏನು ನೋಡೋಣ. ಏನಪ್ಪ ಇದು ಆನ್ ಟು ಫಂಕ್ಷನ್? ಏನಪ್ಪ ಇದು ಆನ್ ಟು ಫಂಕ್ಷನ್? ಸಿಂಪಲ್, ಒನ್ ಫಂಕ್ಷನ್ ತರನೇ ಇದು ಸಿಂಪಲ್. ಆನ್ ಟು ಫಂಕ್ಷನ್, ಈಗ ಯಾವ್ದಾದ್ರು ಒಂದು ಫಂಕ್ಷನ್ ನಾನು ಆನ್ ಟು ಫಂಕ್ಷನ್ ಅಂತ ಹೇಳ್ಬೇಕಂದ್ರೆ, ಯಾವ್ದಾದ್ರು ಒಂದು ಫಂಕ್ಷನ್ ನ ಆನ್ ಟು ಫಂಕ್ಷನ್ಸ್ ಅಂತ ಹೇಳ್ಬೇಕಂದ್ರೆ ಸಿಂಪಲ್, ಈ ಕಂಡೀಷನ್ ನೆನಪಿರ್ಲಿ. ಸೆಟ್ ಬಿ ನಲ್ಲಿರೋ ಎಲ್ಲಾ ಎಲಿಮೆಂಟ್ಸು ಮ್ಯಾಪ್ ಆಗಿರ್ಬೇಕು. ಅಂದ್ರೆ ಸೆಟ್ ಬಿ ಖಾಲಿ ಉಳಿಬಾರ್ದು. ಸೆಟ್ ಬಿ ನಲ್ಲಿರೋ ಎಲ್ಲಾ ಎಲಿಮೆಂಟ್ಸಿಗೂ ಒಂದು ಪ್ರೀ ಇಮೇಜ್ ಇರಬೇಕು. ಗೊತ್ತಾಯ್ತಲ್ಲ? A function is said to be onto if each element of set B has at least one pre-image in set A. ಗೊತ್ತಾಯ್ತಲ್ವಾ? onto function ಅಂತ ಹೇಳ್ಬೇಕಂದ್ರೆ a function f is said to be onto if each element of set B has pre-image in set A. ಈ ತರ ಫಂಕ್ಷನ್ಸ್ ನಾವೇನಂತ ಕರಿತೀವಿ? onto function ಅಂತ ಕರಿತೀವಿ. ಸೊ ಫಸ್ಟ್ ಡೆಫಿನೇಷನ್ ನೋಡ್ಬಿಡೋಣ. onto ಅಂದ್ರೆ ಏನು? A function f is onto if each element of set B has pre-image in set A. Okay, definition ಏನು? A function f is onto if each element of set B as pre-image in set A. Pre-image ಅಂದ್ರೆ ಏನು? ನಾವು ಆಲ್ರೆಡಿ ಮಾತಾಡ್ಬಿಟ್ಟಿದೀವಿ. Pre-image ಅಂದ್ರೆ ಏನಿರುತ್ತೆ? ಫಸ್ಟ್ ನಾನು ಸಿಂಪಲ್ ಆಗಿ ಎರಡು ಬರ್ದ್ ಬಿಡ್ತೀನಿ. ಸೊ ಇಲ್ಲಿ 1 2 3 4 5 ಇರುತ್ತೆ ಅನ್ಕೋಣ. ಇಲ್ಲಿ 1 2 3 4 5 6 ಇದೆ ಅನ್ಕೋಣ. ಇಲ್ಲಿ 1 ಗೆ ಮ್ಯಾಪ್ ಆಗಿದೆ, 2 2 ಗೆ, 3 3 ಗೆ, 4 4 ಗೆ, 5 5 ಗೆ ಮ್ಯಾಪ್ ಆಗಿದೆ ಅನ್ಕೋಣ. ಇಲ್ಲಿ ಒಂದು ಫಂಕ್ಷನ್ ಡಿಫೈನ್ ಮಾಡ್ತಿದ್ದೀನಿ ನಾನು. ಇದು ಸೆಟ್ ಎ, ಸೆಟ್ ಬಿ. ಈಗ ಈ ಫಂಕ್ಷನ್ ನಾನು ಆನ್ ಟು ಫಂಕ್ಷನ್ ಅಂತ ಹೇಳ್ಬೇಕಂದ್ರೆ, ಈ ಫಂಕ್ಷನ್ ನ ಆನ್ ಟು ಫಂಕ್ಷನ್ ಅಂತ ಹೇಳ್ಬೇಕಂದ್ರೆ ಡೆಫಿನೇಷನ್, ಸೆಟ್ ಬಿ ನಲ್ಲಿರೋ ಎಲ್ಲಾ ಎಲಿಮೆಂಟ್ಗೂ ಒಂದೊಂದು ಪ್ರೀ ಇಮೇಜ್ ಇರಬೇಕು. ಇಲ್ಲಿ 1 is ಪ್ರೀ ಇಮೇಜ್ ಆಫ್ 1. ಸೊ ಎಫ್ ಆಫ್ 1 ಪ್ರೀ ಇಮೇಜ್ ಏನು? 1 ಗೆ 1. ಪ್ರೀ ಇಮೇಜ್ ಆಫ್ 2 2 ನೇ, ಪ್ರೀ ಇಮೇಜ್ ಆಫ್ 3 3 ನೇ, ಪ್ರೀ ಇಮೇಜ್ ಆಫ್ 4 4 ನೇ, ಪ್ರೀ ಇಮೇಜ್ ಆಫ್ 5 5 ನೇ. ಬಟ್ ಅಲ್ಲಿ ಒಂದು ಎಲಿಮೆಂಟ್ ಇದೆ ಸೆಟ್ ಬಿ ನಲ್ಲಿ, ಇನ್ನೊಂದು ಯಾವ್ದದು? 6 ಅನ್ನೋ ಎಲಿಮೆಂಟ್ಗೆ ಪ್ರೀ ಇಮೇಜ್ ಇದೆಯಾ ಅಂದ್ರೆ 6 ಅನ್ನೋ ಎಲಿಮೆಂಟ್ ಮ್ಯಾಪ್ ಆಗಿದೆಯಾ ಚೆಕ್ ಮಾಡಿ. 6 ಅನ್ನೋ ಎಲಿಮೆಂಟ್ ಮ್ಯಾಪ್ ಆಗಿಲ್ಲ. ಅರ್ರೆ 6 ಅನ್ನೋ ಎಲಿಮೆಂಟ್ ಮ್ಯಾಪ್ ಆಗಿಲ್ಲ ಅಂದ್ಮೇಲೆ ಅರ್ರೆ ಆನ್ ಟು ಡೆಫಿನೇಷನ್ ಆಗಲ್ಲ. ಸೊ ಈ ಫಂಕ್ಷನ್ ನ ಆನ್ ಟು ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಸೆಟ್ ಬಿ ನಲ್ಲಿರೋ ಪ್ರತಿ ಎಲಿಮೆಂಟಿಗೂ ಒಂದೊಂದು ಪ್ರೀ ಇಮೇಜ್ ಇರಬೇಕಿತ್ತು. ಅಲ್ಲಿ 6 ಅನ್ನೋ ಎಲಿಮೆಂಟ್ಗೆ ಪ್ರೀ ಇಮೇಜ್ ಇಲ್ಲ. ಸೊ ಹಾಗಂದ್ಮೇಲೆ ಅದು ಆನ್ ಟು ಫಂಕ್ಷನ್ ಆಗೋದಿಲ್ಲ. ಗೊತ್ತಾಯ್ತಾ? ಸೊ ಹಾಗಾದ್ರೆ ಇದು ಆನ್ ಟು ಆಗಲ್ಲ. ಸಪೋಸ್ ಇಲ್ಲೂ 6 ಇತ್ತು ಅಂತ ಅನ್ಕೊಳ್ಳೋಣ. ಇಲ್ಲೂ 6 ಇದ್ದು ಆ 6 ಗೆ ಮ್ಯಾಪ್ ಆಗಿತ್ತು ಅಂದ್ರೆ ನಾವು ಇಟ್ ಈಸ್ ಆನ್ ಟು. ಯಾಕೆಂದ್ರೆ ಸೆಟ್ ಬಿ ನಲ್ಲಿರೋ ಪ್ರತಿ ಎಲಿಮೆಂಟು ಮ್ಯಾಪ್ ಆಗಿದೆ. ಸೊ ದೇರ್ ಫೋರ್ ಎಫ್ ಈಸ್ ಆನ್ ಟು. ಗೊತ್ತಾಯ್ತಲ್ವಾ? ಆನ್ ಟು ಅಂದ್ರೆ ಕಂಡೀಷನ್ಸ್ ಏನೇನು? ಹಾಗಾದ್ರೆ ಆನ್ ಟು ಫಂಕ್ಷನ್ಗೆ ನೋಡ್ಬಿಡೋಣ. ಆನ್ ಟು ಫಂಕ್ಷನ್ ಅಂದ್ರೆ ಏನು ಗೊತ್ತಾಯ್ತು. ಸೊ ಕಂಡೀಷನ್, ಆನ್ ಟು ಫಂಕ್ಷನ್ ಡಿಫೈನ್ ಆಗಿರ್ಬೇಕಂದ್ರೆ ಏನೇನಿರ್ಬೇಕು ನೋಡ್ಬಿಡೋಣ ಒಂದ್ಸಲ. ಆನ್ ಟು ಫಂಕ್ಷನ್ ನ ಸರ್ಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ನಿಮಗೆ ಗೊತ್ತು ಒನ್ ಫಂಕ್ಷನ್ ಏನಂತ ಕರಿತೀವಿ? ಒನ್ ಫಂಕ್ಷನ್ಗೆ ಇನ್ನೊಂದು ನೇಮ್ ಏನು? ಇಂಜೆಕ್ಟಿವ್, ಇಂಜೆಕ್ಷನ್ ಅಂತ ಕರಿತೀವಿ. ಅದು ಒನ್ ಆನ್ ಟು ಫಂಕ್ಷನ್ ನ ಸರ್ಜೆಕ್ಟಿವ್ ಆರ್ ಸರ್ಜೆಕ್ಷನ್ ಅಂತ ಕರಿತೀವಿ. ಸರ್ಜೆಕ್ಷನ್, ಆನ್ ಟು ಬೋತ್ ಆರ್ ಸೇಮ್. ಸೊ ಆನ್ ಟು ಆರ್ ಸರ್ಜೆಕ್ಟಿವ್.
ಸರ್ಜೆಕ್ಟಿವ್. ಆನ್ ಟು ಮತ್ತೆ ಸರ್ಜೆಕ್ಟಿವ್ ಎರಡು ಏನಿದು ಸೇಮ್, ಗೊತ್ತಾಯ್ತಾ? ಕನ್ಫ್ಯೂಸ್ ಆಗಬೇಡ್ರಿ. ಆನ್ ಟು ಅಂದ್ರೆ ಏನು, ಸರ್ಜೆಕ್ಟಿವ್ ಅಂದ್ರೆ ಏನಂತ. ಆನ್ ಟು ಸರ್ಜೆಕ್ಟಿವ್ ಎರಡು ಸೇಮ್. ಸೊ ಹಾಗಾದ್ರೆ ಫಸ್ಟ್ ಆನ್ ಟು ಫಂಕ್ಷನ್ ಡಿಫೈನ್ ಆಗ್ಬೇಕಂದ್ರೆ ಕಂಡೀಷನ್ ಏನು? ಈಗ ಫಸ್ಟ್ ಪಾಯಿಂಟ್, ಎಫ್ ಫ್ರಮ್ ಎ ಟು ಬಿ ಈಸ್ ಆನ್ ಟು ಓನ್ಲಿ if n of a greater than or equal to n of b. ಅಂದ್ರೆ number of elements in set A must be greater than number of elements in set B. set A ನಲ್ಲಿ set B ಗಿನ್ನ ಜಾಸ್ತಿ ಎಲಿಮೆಂಟ್ಸ್ ಇರಬೇಕು, ಅವಾಗಲೇ ಅದು ಆನ್ ಟು ಕಂಡೀಷನ್ ಆಗೋದು, ಆನ್ ಟು ಫಂಕ್ಷನ್ ಆಗೋದು. ಯಾಕೆ ನೋಡ್ಬೇಡೋಣ, ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ ಫಸ್ಟ್ ನಾನಿಲ್ಲಿ ಎರಡು ಸೆಟ್ ಬರೀತೀನಿ, ಇದು ಒಂದು ಸೆಟ್, ಇದು ಒಂದು ಸೆಟ್. ಆಲ್ರೆಡಿ ಒಂದು ಬರ್ತಿದ್ದೆ, ನಿಮಗೆ ಗೊತ್ತಿರುತ್ತೆ. ಈಗ ನೋಡೋಣ. ಈ ಸೆಟ್ಟಲ್ಲಿ ಎ ಬಿ ಸಿ ಡಿ ಇ ತಗೊಳ್ತೀನಿ. ಈ ಸೆಟ್ಟಲ್ಲಿ 1 2 3 4 ತಗೊಳ್ತೀನಿ, 5 6. ಓಕೆ, ಇದಿಷ್ಟು ಇರಲಿ. ಈಗ ನೋಡೋಣ, ಮ್ಯಾಪಿಂಗ್ ಮಾಡ್ತೀನಿ ಅನ್ಕೋಣ. ಸಿಂಪಲ್ ಆಗಿ ನಾನು ಎನ 2ಗೆ ಮ್ಯಾಪ್ ಮಾಡಿದ್ದೀನಿ, ಬಿನ 1ಗೆ ಮ್ಯಾಪ್ ಮಾಡಿದ್ದೀನಿ, ಡಿನ 4ಗೆ, ಸಿನ 3ಗೆ, ಇನ 5ಗೆ ಮ್ಯಾಪ್ ಮಾಡಿದ್ದೀನಿ. ಓಕೆ, ಫಸ್ಟ್ 1 1 ಫಂಕ್ಷನ್ ಆಗುತ್ತಾ? 1 1 ಆಗುತ್ತಾ? ಹೌದು, 1 1 ಆಗೇ ಆಗುತ್ತೆ. ಯಾಕೆಂದ್ರೆ ಒಂದೊಂದು ಬೇರೆ ಎಲಿಮೆಂಟ್ಗೆ ಬೇರೆ ಬೇರೆ ಇಮೇಜ್ ಇದೆ. ದೇರ್ ಫೋರ್ ಇಟ್ ಈಸ್ 1 1. ಆನ್ ಟು ಆಗುತ್ತಾ? ಆನ್ ಟು ಚೆಕ್ ಮಾಡೋಣ. ಆನ್ ಟು ಏನು ನಾನು ಹೇಳಿದೆ ಆಲ್ರೆಡಿ. ಸೆಟ್ ಬಿ ನಲ್ಲಿರೋ ಪ್ರತಿ ಎಲಿಮೆಂಟಿಗೂ ಒಂದೊಂದು ಪ್ರೀ ಇಮೇಜ್ ಇರಬೇಕು. ಅಂದ್ರೆ ಸೆಟ್ ಬಿ ನಲ್ಲಿರೋ ಪ್ರತಿ ಎಲಿಮೆಂಟ್ ಮ್ಯಾಪ್ ಆಗಿರಬೇಕು. ಅಲ್ಲಿ ಎಲ್ಲ ಎಲಿಮೆಂಟ್ ಮ್ಯಾಪ್ ಆಗಿದೆಯಾ ಚೆಕ್ ಮಾಡಿ. 6 ಅರ್ರೆ 6 ಅನ್ನೋ ಎಲಿಮೆಂಟ್ ಮ್ಯಾಪೇ ಆಗಿಲ್ಲ, ಹಂಗಂದ್ಮೇಲೆ ಅದು ಆನ್ ಟು ಆಗೋಕೆ ಚಾನ್ಸೇ ಇಲ್ಲ. ಕಂಡೀಷನ್ ಏನಿತ್ತು ಇಲ್ಲಿ? ಎನ್ ಆಫ್ ಎ ಎಷ್ಟಿತ್ತು? ಎನ್ ಆಫ್ ಎ ಬಂದು 1 2 3 4 5. ಎನ್ ಆಫ್ ಬಿ ಎಷ್ಟಿತ್ತು? 1 2 3 4 5 6. ಅರ್ರೆ ಸೆಟ್ ಎ ನಲ್ಲಿರೋ ಎಲಿಮೆಂಟು ಸೆಟ್ ಬಿ ನಲ್ಲಿರೋ ಎಲಿಮೆಂಟ್ಗಿನ್ನ ಕಡಿಮೆ ಇದೆ. ಕಡಿಮೆ ಇದ್ರೆ ಆನ್ ಟು ಫಂಕ್ಷನ್ ಡಿಫೈನ್ ಆಗಲ್ಲ. ಸೊ ಹಾಗಾದ್ರೆ ಸೆಟ್ ಬಿ ನಲ್ಲಿರೋ ಎಲಿಮೆಂಟು ಸೆಟ್ ಎ ನಲ್ಲಿರೋ ಎಲಿಮೆಂಟ್ಗಿನ್ನ ಕಡಿಮೆ ಇರಬೇಕು ಅಥವಾ ಈಕ್ವಲ್ ಇರಬೇಕು. ಸೊ ಈಗ ನೋಡೋಣ, ಸಪೋಸ್ ಇಲ್ಲಿ ಇನ್ನೊಂದು ಎಲಿಮೆಂಟ್ ಇತ್ತು ಅನ್ಕೊಳ್ಳೋಣ, ಯಾವುದದು? ಎಫ್ ಅನ್ಕೊಳ್ಳೋಣ. ಸೊ ಈಗ ಎಫ್ 6ಗೆ ಮ್ಯಾಪ್ ಆಗಿದೆ ಅನ್ಕೊಳ್ಳೋಣ. ಈಗ ಎಲಿಮೆಂಟ್ಸ್ ಈಕ್ವಲ್ ಇದೆ, ಎನ್ ಆಫ್ ಎ ಎನ್ ಆಫ್ ಬಿ ಈಕ್ವಲ್ ಇದೆ. ಎನ್ ಆಫ್ ಎ ಎನ್ ಆಫ್ ಬಿ ಈಕ್ವಲ್ ಇದ್ರೆ ಓಕೆ, ಆನ್ ಟು ಕಂಡೀಷನ್ ಡಿಫೈನ್ ಮಾಡ್ಬೋದು. ಸೆಟ್ ಎ ನಲ್ಲಿ ಇನ್ನೊಂದು ಎಲಿಮೆಂಟ್ ಜಾಸ್ತಿ ಇದೆ ಅನ್ಕೊಳ್ಳೋಣ. ಸೆಟ್ ಎ ನಲ್ಲಿ ಇನ್ನೂ ಒಂದು ಎಲಿಮೆಂಟ್ ಜಾಸ್ತಿ ಇದೆ ಅನ್ಕೊಳ್ಳೋಣ. ಯಾವುದು? ಜಿ ಬರೀತೀನಿ. ಇವಾಗಲೂ ಈ ಫಂಕ್ಷನ್ ಆನ್ ಟೂನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಆನ್ ಟೂನ ಹೌದು, ಸೆಟ್ ಬಿ ನಲ್ಲಿರೋ ಎಲ್ಲ ಎಲಿಮೆಂಟು ಮ್ಯಾಪ್ ಆಗಿರ್ಬೇಕಷ್ಟೇ, ನಮ್ಮ ಕಂಡೀಷನ್ ಅಷ್ಟೇ. ಸೆಟ್ ಬಿ ನಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಮ್ಯಾಪ್ ಆಗಿರಬೇಕು, ಆಗಿದ್ರೆ ಆನ್ ಟು. ಅರ್ರೆ ಸೆಟ್ ಬಿ ನಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಮ್ಯಾಪ್ ಆಗಿದೆ. ಸರ್ ಸೆಟ್ ಎ ನಲ್ಲಿ ಜಿ ಹಂಗೆ ಉಳ್ಕೊಂಡ್ಬಿಟ್ಟಿದೆಯಲ್ಲ, ಉಳ್ಕೊಳ್ಳಿ ಬಿಡಿ. ನಾವು ಮಾತಾಡ್ತಿರೋದು ಆನ್ ಟು ಬಗ್ಗೆ, 1 1 ಬಗ್ಗೆ ಅಲ್ಲ. ಸೊ ಇದು ಆನ್ ಟು ಆಗುತ್ತಾ? ಆನ್ ಟು ಆಗುತ್ತಾ? ಆಗತ್ತೆ. ಸೊ ಸೆಟ್ ಎ ನಲ್ಲಿರೋ ಎಲಿಮೆಂಟ್ಸು ಸೆಟ್ ಬಿ ನಲ್ಲಿರೋ ಎಲಿಮೆಂಟ್ಸ್ಗಿನ ಯಾವಾಗಲೂ ಜಾಸ್ತಿ ಇರಬೇಕು, ಅವಾಗಲೇ ಆನ್ ಟು ಫಂಕ್ಷನ್ ಆಗೋದು. ಸೊ ಎನ್ ಆಫ್ ಎ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎನ್ ಆಫ್ ಬಿ, ಇದು ಫಸ್ಟ್ ಕಂಡೀಷನ್. ಗೊತ್ತಾಯ್ತಲ್ಲ? ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ನೋಡ್ಬೇಡಣ. ಇವಾಗ ಸಪೋಸ್ ಎನ್ ಆಫ್ ಎ ನಲ್ಲಿ ಎನ್ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ ಅನ್ಕೊಳ್ಳೋಣ. ಎನ್ ನಂಬರ್ ಆಫ್ ಎಲಿಮೆಂಟ್ಸ್ ಸೆಟ್ ಬಿ ನಲ್ಲಿ 2 ಎಲಿಮೆಂಟ್ಸ್ ಇದೆ ಅಂತ ಅನ್ಕೊಳ್ಳೋಣ. ಸೆಟ್ ಬಿ ನಲ್ಲಿ 2, ಸೆಟ್ ಎ ನಲ್ಲಿ ಎನ್ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ ಅನ್ಕೊಳ್ಳೋಣ. ಹಾಗಿದ್ದಾಗ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಏನಾಗುತ್ತೆ? ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್. ಸೊ ನೋಡ್ಬೇಡ ಈಗ, ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಏನೇನಾಗುತ್ತೆ ಬರ್ಬೇಡ. ಸೊ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್, ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಆರ್ ಸರ್ಜೆಕ್ಟಿವ್ಸ್. ಫಸ್ಟ್ ಕಂಡೀಷನ್ ಅದರಲ್ಲಿ ಸಪೋಸ್ ಇಫ್ ಎನ್ ಆಫ್ ಎ ಇಸ್ ಈಕ್ವಲ್ ಟು ಎನ್ ಅನ್ಕೊಳ್ಳೋಣ. ಅದೇ ತರ ಎನ್ ಆಫ್ ಬಿ ಈಕ್ವಲ್ ಟು 2 ಅನ್ಕೊಳ್ಳೋಣ. ಹಾಗಾದ್ರೆ ನಾವು ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಫಾರ್ ದಿಸ್ ಕಂಡೀಷನ್ ಏನಾಗುತ್ತೆ ನೋಡ್ಬೇಡ. ಹಾಗಾದ್ರೆ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಏನಾಗುತ್ತೆ ಅಂದ್ರೆ ಇದಕ್ಕೆ ಬರ್ಕೊಡ್ರಿ ಅವ್ರು ನೋಡ್ರಿ. ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಇಸ್ 2 power n minus 2. ಯಾವಾಗ? ಅಂಡರ್ ಸಮ್ ಕಂಡೀಷನ್ಸ್. ಯಾವಾಗ ಅಂದ್ರೆ ಎನ್ ಆಫ್ ಎ ನಲ್ಲಿ n ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದು ಎನ್ ಆಫ್ ಬಿ ನಲ್ಲಿ 2 ಎಲಿಮೆಂಟ್ಸ್ ಇದ್ರೆ ನಾವು ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಏನಾಗುತ್ತೆ ಅಂದ್ರೆ 2 power n minus 2. ಗೊತ್ತಾಯ್ತಾ ಇದು? ಸೊ ಅದೇ ತರ ಇನ್ನೊಂದು ಕಂಡೀಷನ್ ನೋಡೋಣ. ಸಪೋಸ್ ಎನ್ ಆಫ್ ಎ ಎನ್ ಇತ್ತು ಅನ್ಕೊಳ್ಳೋಣ. ಎನ್ ಆಫ್ ಬಿ ಎನ್ ಆಫ್ ಎ ಎನ್ಗಿನ್ನ ಓಕೆ, ಇಲ್ಲಿ ಇನ್ನೊಂದು ಕಂಡೀಷನ್ ನಾನು ಹೇಳೋದು ಮರ್ತೋದೆ. ಇಲ್ಲಿ ಎನ್ ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಇರಬೇಕು. ಎನ್ ಏನಾಗಿರ್ಬೇಕು? ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಇರಬೇಕು. ಎನ್ ಆಫ್ ಎ ಇಸ್ ಈಕ್ವಲ್ ಟು ಎನ್ ಅಂಡ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಇರಬೇಕು. 2 ಇದ್ದಾಗ ಮಾತ್ರ ಇದು ಓಕೆ.
ಇದು ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್. ಸಪೋಸ್ ಎನ್ ಆಫ್ ಎ ನಲ್ಲಿ ಆರ್ ಎಲಿಮೆಂಟ್ಸ್ ಇತ್ತು ಅನ್ಕೊಳ್ಳೋಣ, ಎನ್ ಆಫ್ ಎ ನಲ್ಲಿ ಆರ್ ಎಲಿಮೆಂಟ್ಸ್ ಇತ್ತು ಅನ್ಕೊಳ್ಳೋಣ, ಎನ್ ಆಫ್ ಬಿ ನಲ್ಲಿ ಎನ್ ಎಲಿಮೆಂಟ್ಸ್ ಇದೆ ಅನ್ಕೋಣ. ಎನ್ ಆಫ್ ಬಿ ನಲ್ಲಿ ಎಷ್ಟಿದೆ? ಎನ್ ಎಲಿಮೆಂಟ್ಸ್. ಇಲ್ಲಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು 2 ಇದೆ ಅನ್ಕೋಣ. 2 ಗಿನ್ನ ಜಾಸ್ತಿ ಇದೆ ಎನ್ ಆಫ್ ಬಿ ನಲ್ಲಿ ಅನ್ಕೋಣ. ಯಾಕೆಂದ್ರೆ ಆಲ್ರೆಡಿ ಎನ್ ಆಫ್ ಬಿ ನಲ್ಲಿ 2 ಎಲಿಮೆಂಟ್ಸ್ ಇದ್ದಿದ್ದು. ಎನ್ ಆಫ್ ಬಿ ನಲ್ಲಿ 2 ಎಲಿಮೆಂಟ್ಸ್ ಇದ್ದಾಗ ನಾವು ಕಂಡೀಷನ್ ಬರ್ಬಿಟ್ಟಿದೀವಿ, ಎನ್ ಆಫ್ ಬಿ ನಲ್ಲಿ 2 ಇದ್ದಾಗ. ಸಪೋಸ್ ಇಲ್ಲಿ ಎನ್ ಆಫ್ ಬಿ ನಲ್ಲಿ 2 ಗಿನ್ನ ಜಾಸ್ತಿ ಇತ್ತು ಎಲಿಮೆಂಟ್ಸ್ ಅಂತ ಅನ್ಕೋಣ, ಎನ್ ಗ್ರೇಟರ್ ದ್ಯಾನ್ 2 ಇತ್ತು ಅನ್ಕೋಣ. ಈಗ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್, ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಏನಾಗುತ್ತೆ ಅಂದ್ರೆ ಇಲ್ಲೊಂದು ಫಾರ್ಮುಲಾ ಇದೆ, ಇದೊಂದು ಸ್ವಲ್ಪ ದೊಡ್ಡದಾಗಿದೆ, ಬರ್ಕೊಡ್ರಿ. ಏನಾಗುತ್ತೆ ಅಂದ್ರೆ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಬರಿತಾ ಇದ್ದೀನಿ ಇಲ್ಲಿ, ಎನ್ ಪವರ್ ಆರ್ ಮೈನಸ್ ಎನ್ ಸಿ 1 ಕಾಂಬಿನೇಷನ್ಸ್ ಯೂಸ್ ಮಾಡಿ ಬರಿಬೇಕು. n minus 1 time 1 power r plus nc2 n minus 2 power r plus so on ಹೀಗೆ ಹೋಗ್ತಾ ಇರುತ್ತೆ. ಹೀಗೆ ಫೈನಲಿ ಮೈನಸ್ 1 ಪವರ್, ಇಲ್ಲಿ ಆಲ್ಟರ್ನೇಟ್ ಸೈನ್ಸ್ ಪ್ಲಸ್ ಮೈನಸ್, ಸೊ ಆಲ್ಟರ್ನೇಟ್ ಸೈನ್ಸ್ ಬರ್ತಾ ಇರುತ್ತೆ. ಇಲ್ಲಿ ಒಂದ್ ಕಡೆ ಪ್ಲಸ್, ಇನ್ನೊಂದ್ ಕಡೆ ಫಸ್ಟ್ ಪ್ಲಸ್, ಆಮೇಲೆ ಮೈನಸ್, ನೆಕ್ಸ್ಟ್ ಪ್ಲಸ್, ಮತ್ತೆ ಮೈನಸ್, ಇಲ್ಲಿ ಮೈನಸ್ ಇರುತ್ತೆ. ಸೊ ಫೈನಲಿ ಮೈನಸ್ 1 ಪವರ್ ಎನ್ ಮೈನಸ್ 1 ಎನ್ ಸಿ ಎನ್ ಮೈನಸ್ 1. ದಿಸ್ ಈಸ್ ದಿ ಫಾರ್ಮುಲಾ. ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್, ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ವೆನ್ ಎನ್ ಆಫ್ ಎ ಎನ್ ಇದ್ದಾಗ, ಅಂದ್ರೆ ಎನ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದಾಗ ಸೆಟ್ ಎ ನಲ್ಲಿ, ಎನ್ ಆಫ್ ಎ ನಲ್ಲಿ ಆರ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದಾಗ, ಎನ್ ಆಫ್ ಎ ನಲ್ಲಿ ಆರ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದಾಗ, ಜೊತೆಗೆ ಎನ್ ಆಫ್ ಬಿ ನಲ್ಲಿ ಎನ್ ನಂಬರ್ ಆಫ್ ಎಲಿಮೆಂಟ್ಸ್ ಅಂದ್ರೆ ಎರಡಕ್ಕಿಂತ ಜಾಸ್ತಿ, ಕಂಡೀಷನ್ ಏನಲ್ಲಿ ಬ್ರಾಕೆಟ್ ಒಳಗಡೆ ಬರೆದಿರೋದು ಎನ್ ಇರಬೇಕು ಅಂಡ್ 2 ಗಿನ್ನ ಜಾಸ್ತಿ ಇರಬೇಕು. ಅದು ಎನ್ ಅನ್ನೋ ನಂಬರ್ ಏನಾಗಿರಬೇಕು? 2 ಗಿನ್ನ ಜಾಸ್ತಿ ಇರಬೇಕು. 2 ಗಿನ್ನ ಜಾಸ್ತಿ ಇದ್ದಾಗ ಕಂಡೀಷನ್ ಏನು? ಇದು. ಸೊ ಇದು ಫಾರ್ಮುಲಾ ಟು ಫೈಂಡ್ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ವೆನ್ ಎನ್ ಆಫ್ ಎ ಇಸ್ ಈಕ್ವಲ್ ಟು ಆರ್ ಅಂಡ್ ಎನ್ ಆಫ್ ಬಿ ಇಸ್ ಈಕ್ವಲ್ ಟು ಎನ್ ವಿಚ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 2. ಸೊ ಇದು ಗೊತ್ತಾಯ್ತಾ? ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಬಗ್ಗೆ ಗೊತ್ತಾಯ್ತು ಅನ್ಕೊಂತೀನಿ, ಏನು ಡೌಟ್ ಇಲ್ಲ ಅಲ್ಲ? ಓಕೆ. ಸೊ ಹಾಗಾದ್ರೆ ಈಸಿಯಾಗಿ, ತುಂಬಾ ಸಿಂಪಲ್ ಆಗಿ ಯಾವ್ದಾದ್ರು ಟೆಸ್ಟ್ ಇದೆಯಾ ಆನ್ ಟು ಫಂಕ್ಷನ್ ಚೆಕ್ ಮಾಡೋದಕ್ಕೆ? ಇದೆ. ಏನದು ನೋಡ್ಬಿಡೋಣ. ಸೇಮ್ ಇಲ್ಲೂ ಅಷ್ಟೇ. ಯಾವ್ದಂದ್ರೆ ಅಗೈನ್ ಯಾವ್ದು ಹಾರಿಜಾಂಟಲ್ ಲೈನ್ ಟೆಸ್ಟ್ 1 ಫಂಕ್ಷನ್ಗೆ ಮಾಡಿದ್ವಲ್ಲ, ಅದೇ ತರ ಈಗ ಆನ್ ಟು ಫಂಕ್ಷನ್ಸ್ಗೂ ಅಷ್ಟೇ ಹಾರಿಜಾಂಟಲ್ ಲೈನ್ ಟೆಸ್ಟ್ ಮಾಡಿಬಿಡೋಣ. ಏನದು ನೋಡ್ಕೊಡ್ರಿ ಬೇಗ. ಹಾರಿಜಾಂಟಲ್ ಲೈನ್ ಟೆಸ್ಟ್, ಹಾರಿಜಾಂಟಲ್ ಲೈನ್ ಟೆಸ್ಟ್ ಏನ್ ಹೇಳುತ್ತಿದ್ದು? ಹಾರಿಜಾಂಟಲ್ ಲೈನ್ ಟೆಸ್ಟ್ ನೋಡೋಣ. ಫಸ್ಟ್ ಡೆಫಿನೇಷನ್ ಬರ್ದ್ಬಿಡ್ತೀನಿ, ಸ್ಟೇಟ್ಮೆಂಟ್ ಬರ್ದ್ಬಿಡ್ತೀನಿ. ಇಫ್ ಎವ್ರಿ ಸ್ಟ್ರೇಟ್ ಲೈನ್ parallel to x-axis, if every straight line parallel to x-axis from points, ಯಾವ points ಅಲ್ಲಿ? From points in the domain or in the codomain ಬರೆಯೋಣ, ಡೊಮೈನ್ ಬೇಡ, ಇನ್ codomain. ಓಕೆ. ಇಫ್ ಎವ್ರಿ ಸ್ಟ್ರೇಟ್ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಫ್ರಮ್ ಪಾಯಿಂಟ್ಸ್ ಇನ್ ದಿ codomain intersect the graph of the function, at least one point, then f is on to. ಅರ್ರೆ ಏನಿದು ಹಾರಿಜಾಂಟಲ್ ಲೈನ್ ಟೆಸ್ಟ್? ನೋಡೋಣ. every straight line parallel to x-axis from the points in its codomain intersect the graph of the function at least one point. ಅಂದ್ರೆ ನಾನು ಇವಾಗ ಒಂದು ಹಾರಿಜಾಂಟಲ್ ಲೈನ್ ಎಕ್ಸ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿ ಒಂದು ಹಾರಿಜಾಂಟಲ್ ಲೈನ್ ಡ್ರಾ ಮಾಡ್ತಾ ಇದ್ದೀನಿ ಅನ್ಕೊಳ್ಳೋಣ. ಎಲ್ಲಿ? ಕೋಡೊಮೈನ್. ಅಂದ್ರೆ ಸೆಟ್ ಬಿ ನಲ್ಲಿ ಏನ್ ಪಾಯಿಂಟ್ಸ್ ಇರುತ್ತೆ ಆ ಪಾಯಿಂಟ್ಸ್ ನೇ ಯೂಸ್ ಮಾಡ್ಕೋಬೇಕು ನಾನು, ಎಕ್ಸ್ಟ್ರಾ ಯಾವುದು ಯೂಸ್ ಮಾಡಬಾರ್ದು. ಅದೇಗೆ ಒಂದು ಎಕ್ಸಾಂಪಲ್ ಮಾಡೋಣ. ಆ ಪಾಯಿಂಟ್ಸ್ ಅಲ್ಲಿ ಒಂದು ಹಾರಿಜಾಂಟಲ್ ಲೈನ್ ನಾನು ಡ್ರಾ ಮಾಡಿದ್ರೆ ಆ ಲೈನು ಗ್ರಾಫ್ ಆಫ್ ಫಂಕ್ಷನ್ ನ ಒಂದೇ ಒಂದು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಮಾಡಬೇಕು, ಅಟ್ಲೀಸ್ಟ್ ಒಂದು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಮಾಡಬೇಕು. ಅಂದ್ರೆ ಒಂದು ಪಾಯಿಂಟ್ ಅಲ್ಲಿ ಅದು ಟಚ್ ಮಾಡಬೇಕು, ಅವಾಗಲೇ ಅದು ಆನ್ ಟು. ಒಂದೊಂದ್ಗೂ ಸೇಮ್ ಟೆಸ್ಟ್ ಇತ್ತು. ಏನಂದ್ರೆ ಯಾವ್ದಾದ್ರು ಹಾರಿಜಾಂಟಲ್ ಲೈನ್ ಎಕ್ಸ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿರೋ ಹಾರಿಜಾಂಟಲ್ ಲೈನ್ ಡ್ರಾ ಮಾಡಿದಾಗ ಅಲ್ಲೂ ಅಷ್ಟೇ ಕೋಡೊಮೈನ್ ಪಾಯಿಂಟ್ಸ್ ತಗೊಂಡು ಡ್ರಾ ಮಾಡಿದ್ರೆ
ಆ ಲೈನು ಗ್ರಾಫ್ ಆಫ್ ಫಂಕ್ಷನ್ ನ ಒಂದೇ ಒಂದು ಪಾಯಿಂಟ್ ಅಲ್ಲಿ ಟಚ್ ಮಾಡಬೇಕು. ಒಂದೇ ಒಂದು ಪಾಯಿಂಟ್ ಅಲ್ಲಿ ಟಚ್ ಮಾಡಿದ್ರೆ ಅದು 1 1, ಅಟ್ಲೀಸ್ಟ್ 1 ಪಾಯಿಂಟ್ ಅಲ್ಲಿ ಟಚ್ ಮಾಡಿದ್ರೆ ಅದು ಆನ್ ಟು. ಗೊತ್ತಾಯ್ತಾ? 1 1 ಗೂ ಆನ್ ಟು ಗೂ ಟೆಸ್ಟ್ ಗೊತ್ತಾಯ್ತು ಅನ್ಕೋತೀನಿ. ಒಂದು ಎಕ್ಸಾಂಪಲ್ ನೋಡ್ಬಿಡೋಣ. ಈಗ ಒಂದು ಫಂಕ್ಷನ್ ಡಿಫೈನ್ ಮಾಡ್ತೀನಿ. ಫಂಕ್ಷನ್ ಎಫ್ ಫ್ರಮ್ ಝೆಡ್ ಟು ಝೆಡ್ ಬೇಡ ಎನ್ ತಗೊಳ್ಳೋಣ. ಎಫ್ ಫ್ರಮ್ ಎನ್ ಟು ಎನ್, f from n to n defined by f from n to n defined by f of x is equal to x. ಓಕೆ, ತಗೊಂಡಿದ್ದೀನಿ. ಈಗ ಈ ಫಂಕ್ಷನ್ ಆನ್ ಟು ಆಗುತ್ತಾ ಇಲ್ವಾ ಹಾರಿಜಾಂಟಲ್ ಲೈನ್ ಟೆಸ್ಟ್ ನ ಟ್ರೈ ಮಾಡ್ಬಿಡೋಣ. ಹೆಂಗೆ ಅಂದ್ರೆ ಫಸ್ಟ್ ಫಂಕ್ಷನ್ಸ್ಗೆ ಗ್ರಾಫ್ ಗೊತ್ತಿರಬೇಕು. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್, ಆ ಫಂಕ್ಷನ್ಗೆ ಗ್ರಾಫ್ ಹೇಗಿರುತ್ತೆ ಅಂದ್ರೆ ಇಟ್ ಇಸ್ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ಆರಿಜಿನ್, ಹೀಗಿರುತ್ತೆ ಆ ಲೈನ್. ಕೋಡೊಮೈನ್ ಏನಿಲ್ಲಿ ನ್ಯಾಚುರಲ್ ನಂಬರ್ಸ್. ಸೊ ಕೋಡೊಮೈನ್ ನ್ಯಾಚುರಲ್ ನಂಬರ್ಸ್, ಇದನ್ನ ನಾನು ಯೂಸ್ ಮಾಡ್ಕೋಬೇಕು. ದಿಸ್ ಈಸ್ ಕೋಡೊಮೈನ್. ಕೋಡೊಮೈನ್ ಇದನ್ನ ಯೂಸ್ ಮಾಡಿಕೊಂಡು ನನಗೆ ಟೆಸ್ಟ್ ಚೆಕ್ ಮಾಡಬೇಕು. ಕೋಡೊಮೈನ್ ತಗೊಂಡಿದ್ದೀನಿ. ಏನಂದ್ರೆ ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ ಅಂದ್ರೆ 1 ಇಂದ ಸ್ಟಾರ್ಟ್ ಆಗುತ್ತೆ. ಸೊ 1 ಇಂದ ಈ ಪಾಯಿಂಟ್ ಇಂದ ಚೆಕ್ ಮಾಡ್ತೀನಿ ನಾನು. 1 ಇಲ್ಲಿದೆ ಅಲ್ವಾ, ಆ ಪಾಯಿಂಟ್ ಇಂದ ನಾನು ಎಲ್ಲಾದ್ರೂ ಹಾರಿಜಾಂಟಲ್ ಲೈನ್ ಡ್ರಾ ಮಾಡಲಿ. ಆ ಹಾರಿಜಾಂಟಲ್ ಲೈನ್ ಗ್ರಾಫ್ ಆಫ್ ಫಂಕ್ಷನ್ ನ ಅಟ್ಲೀಸ್ಟ್ 1 ಪಾಯಿಂಟ್ ಅಲ್ಲಿ ಟಚ್ ಮಾಡಬೇಕು. ಎಲ್ಲಿಂದ? ಇಲ್ಲಿಂದ ಅಟ್ಲೀಸ್ಟ್ 1 ಪಾಯಿಂಟ್ ಅಲ್ಲಿ ಟಚ್ ಮಾಡಬೇಕು. ಅರ್ರೆ ಹೌದಲ್ವಾ, ಅಟ್ಲೀಸ್ಟ್ 1 ಪಾಯಿಂಟ್ ಅಲ್ಲಿ ಫಂಕ್ಷನ್ ಗ್ರಾಫ್ ನ ಆ ಲೈನ್ ಟಚ್ ಮಾಡ್ತಾ ಇದೆ, ಹಾರಿಜಾಂಟಲ್ ಲೈನ್. ಎಲ್ಲಾದ್ರೂ ಡ್ರಾ ಮಾಡೋಣ. ಎಲ್ಲಾದ್ರೂ ಡ್ರಾ ಮಾಡಿದ್ರು ಏನಾಗ್ತಿದೆ ಅಲ್ಲಿ, ಆ ಲೈನು ಗ್ರಾಫ್ ಆಫ್ ಫಂಕ್ಷನ್ ನ 1 ಪಾಯಿಂಟ್ ಅಲ್ಲಿ ಟಚ್ ಮಾಡ್ತಾನೆ ಇದೆ. ಸೊ ಹಾಗಾಗಿ ದಿಸ್ ಫಂಕ್ಷನ್ ಈಸ್ ಆನ್ ಟು. ಗೊತ್ತಾಯ್ತಲ್ಲ? ಸೊ ದಿಸ್ ಫಂಕ್ಷನ್ ಈಸ್ ಆನ್ ಟು. ಕ್ಲಿಯರಾ? ಸೊ ಹಾರಿಜಾಂಟಲ್ ಲೈನ್ ಟೆಸ್ಟ್ ಗೊತ್ತಾಯ್ತು ಅನ್ಕೊಳ್ತೀನಿ. ಸೊ ಅದೇ ತರ ನಂಬರ್ ಆಫ್ ಫಂಕ್ಷನ್ಸ್ ಹೆಂಗ್ ಫೈಂಡ್ ಔಟ್ ಮಾಡೋದು, 2 ಕಂಡೀಷನ್ ಇದ್ವು, ಅದನ್ನೇ ಹೇಳಿದ್ದೆ. ಸೊ ಇಲ್ಲಿಗೆ ಆನ್ ಟು ಫಂಕ್ಷನ್ ಒಂದು ಐಡಿಯಾ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್, ಹಾಗಾದ್ರೆ ಎಲ್ಲ ಫಂಕ್ಷನ್ಸ್ ಆನ್ ಟು ಫಂಕ್ಷನ್ಸ್ ಆಗತ್ತಾ? ಗೊತ್ತು, ಎಲ್ಲ ಫಂಕ್ಷನ್ಸ್ ಆಗಲ್ಲ. ಹಾಗಾದ್ರೆ ಆನ್ ಟು ಆಗದೆ ಇರುವಂತ ಫಂಕ್ಷನ್ಸ್ ಏನಂತ ಕರಿತೀವಿ? ಆ ಫಂಕ್ಷನ್ಸ್ ವಿಚ್ ಆರ್ ನಾಟ್ ಆನ್ ಟು. ಯಾವ್ಯಾವ ಫಂಕ್ಷನ್ ಆನ್ ಟು ಫಂಕ್ಷನ್ಸ್ ಆಗಲ್ಲ ಅದನ್ನೆಲ್ಲ ಇನ್ ಟು ಫಂಕ್ಷನ್ಸ್ ಅಂತ ಕರಿತೀವಿ. ಆನ್ ಟು ಆಗಿಲ್ಲ ಅಂದ್ರೆ ಇನ್ ಟು, 1 1 ಆಗಿಲ್ಲ ಅಂದ್ರೆ ಮೆನಿ 1, 1 1 ಆಗಿಲ್ಲ ಅಂದ್ರೆ ಮೆನಿ 1, ಆನ್ ಟು ಆಗಿಲ್ಲ ಅಂದ್ರೆ ಇನ್ ಟು. ಸೊ ಹಾಗಾದ್ರೆ ಇನ್ ಟು ಫಂಕ್ಷನ್ ಅಂದ್ರೆ ಏನು? ಡೆಫಿನೇಷನ್ ನೋಡ್ಬಿಡೋಣ. ಇನ್ ಟು ಫಂಕ್ಷನ್ ಅಂದ್ರೆ ಏನಾಗುತ್ತೆ? ಸೊ ಇಂಟು ಫಂಕ್ಷನ್. ಇಂಟು ಫಂಕ್ಷನ್ ಅಂದ್ರೆ ಏನು? ಆ ಫಂಕ್ಷನ್ಸ್ ವಿಚ್ ಆರ್ ನಾಟ್ ಆನ್ ಟು ಆರ್ ಕಾಲ್ಡ್ ಇಂಟು ಫಂಕ್ಷನ್ಸ್, ಆರ್ ಕಾಲ್ಡ್ ಇಂಟು ಫಂಕ್ಷನ್ಸ್. ಸೊ ಇದಕ್ಕೊಂದು ಎಕ್ಸಾಂಪಲ್ ನಾನು ಬರೀತೀನಿ, ಅದರಲ್ಲಿ ಯಾವ್ದು ಆನ್ ಟು ಇಂಟು ನೀವೇ ಚೆಕ್ ಮಾಡ್ಬೇಕು. ನೀವು ಚೆಕ್ ಮಾಡಿ ನನಗೆ ಆನ್ಸರ್ ಹೇಳ್ಬೇಕು. ಹೇಳೋದು ಗೊತ್ತಲ್ವ ಹೇಗೆ ಅಂತ? ಕಾಮೆಂಟ್ ಬಾಕ್ಸ್ ಇದೆ ನಿಮ್ದು ಅಂತಾನೆ, ಸೊ ಗೊತ್ತಿರಲಿ. ಸೊ ಎಫ್ ಫ್ರಮ್ ಎನ್ ಟು ಎನ್, ಎಫ್ ಫ್ರಮ್ ಎನ್ ಟು ಎನ್ ಕಾಮನ್ ಆಗೋಯ್ತು, ಎನ್ ಟು ಎನ್ ಬೇಡ. ಝೆಡ್ ಟು ಝೆಡ್ ನೋಡೋಣ. ಎಫ್ ಫ್ರಮ್ ಝೆಡ್ ಟು ಝೆಡ್ ನೋಡೋಣ. ಎಫ್ ಫ್ರಮ್ ಝೆಡ್ ಟು ಝೆಡ್, ಎಫ್ ಫ್ರಮ್ ಝೆಡ್ ಟು ಝೆಡ್ ಡಿಫೈನ್ಡ್ ಬೈ f of x is equal to x. ಇದು ಆನ್ ಟು ಆಗುತ್ತಾ ಇಂಟು ಆಗುತ್ತಾ? ಅದೇ ತರ ಇನ್ನೊಂದು f from z to z defined by f of x is equal to x square. ಇವೆರಡರಲ್ಲಿ ಯಾವುದು ಆನ್ ಟು ಯಾವುದು ಇಂಟು ನೀವೇ ಹೇಳಬೇಕು. ಹೇಳ್ತೀರಾ ಯಾವುದು ಆನ್ ಟು ಯಾವುದು ಇಂಟು? ಓಕೆನಾ? ಸೊ ಹಾಗಾದ್ರೆ ಮುಂದಕ್ಕೆ ಹೋಗ್ಬಿಡೋಣ. ಫಂಕ್ಷನ್ಸ್ ಗೊತ್ತಾಯ್ತು, 1 1 ಫಂಕ್ಷನ್ಸ್ ಗೊತ್ತಾಯ್ತು, ಆನ್ ಟು ಫಂಕ್ಷನ್ಸ್ ಗೊತ್ತಾಯ್ತು. ನೆಕ್ಸ್ಟ್ ಬೈಜೆಕ್ಟಿವ್ ಫಂಕ್ಷನ್. ಏನಿದು ಬೈಜೆಕ್ಟಿವ್? ಇದು ಅಷ್ಟೇ ಸಿಂಪಲ್. ಬೈಜೆಕ್ಟಿವ್ ಫಂಕ್ಷನ್ ಅಂದ್ರೆ ಕೇಳಿಸ್ಕೊಡ್ರಿ, ಅ ಫಂಕ್ಷನ್ ವಿಚ್ ಇಸ್ ಬೋತ್ 1 1 ಅಂಡ್ ಆನ್ ಟು. ಯಾವ ಫಂಕ್ಷನ್ 1 1 ಆಗಿರುತ್ತೆ ಆನ್ ಟುನೂ ಆಗಿರುತ್ತೆ, ಆ ತರ ಫಂಕ್ಷನ್ ನ ಬೈಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ಇನ್ನೊಂದ್ಸಲ ಕೇಳಿಸ್ಕೊಡ್ರಿ, ಯಾವ ಫಂಕ್ಷನ್ 1 1 ಆಗಿರುತ್ತೆ ಆನ್ ಟುನೂ ಆಗಿರುತ್ತೆ ಅಂತ ಫಂಕ್ಷನ್ ನ ಬೈಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಡೆಫಿನೇಷನ್ ಬರ್ಬಿಡೋಣ. ಬೈಜೆಕ್ಟಿವ್ ಫಂಕ್ಷನ್ ಸೊ ಏನಾಗುತ್ತೆ ನೋಡೋಣ. ಬೈಜೆಕ್ಟಿವ್ ಫಂಕ್ಷನ್ ಏನಿದು? ಬೈಜೆಕ್ಟಿವ್ ಫಂಕ್ಷನ್ ಅಂದ್ರೆ ಅ ಫಂಕ್ಷನ್ ವಿಚ್ ಇಸ್ ಬೋತ್ 1 1 and
ಆ್ಯಂಡ್ ಆನ್ ಟು, ಯಾವ ಫಂಕ್ಷನ್ 1 1 ಅಂಡ್ ಆನ್ ಟು ಎರಡೂ ಆಗಿರುತ್ತೆ ಆ ಥರ ಫಂಕ್ಷನ್ನ ಬೈಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ಆ ಫಂಕ್ಷನ್ ವಿಚ್ ಇಸ್ ಬೋತ್ 1 1 and on to are called bijective functions, ಸೊ ಗೊತ್ತಾಯ್ತಲ್ಲ. ಬೈಜೆಕ್ಟಿವ್ ಫಂಕ್ಷನ್ ಅಂದ್ರೆ ಯಾವ್ದು 1 1 on to ಎರಡೂ ಆಗಿರುತ್ತೆ ಆ ತರ ಫಂಕ್ಷನ್ಸ್ ನ ಬೈಜೆಕ್ಟಿವ್ ಫಂಕ್ಷನ್ಸ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಬೈಜೆಕ್ಟಿವ್ ಫಂಕ್ಷನ್ಸ್ ಅಲ್ಲಿ ಸಮ್ ಕಂಡೀಷನ್ಸ್ ನೋಡ್ಬೇಡ. ಸಪೋಸ್ ಎ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ ಈಸ್ ಬೈಜೆಕ್ಟಿವ್. ಈ ಫಂಕ್ಷನ್ ಏನಾದ್ರೂ ಬೈಜೆಕ್ಟಿವ್ ಆಗಿದ್ರೆ ದೆನ್ ಇದು ಇಂಪಾರ್ಟೆಂಟ್, ಇದು ಗೊತ್ತಿರಲಿ. ಎ ಫಂಕ್ಷನ್ ಏನಾದ್ರೂ ಬೈಜೆಕ್ಟಿವ್ ಆಗಿದ್ರೆ ಎನ್ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಇರುತ್ತೆ. First condition, a function f from a to b is bijective, then n of a is equal to n of b. ಯಾವುದಾದ್ರೂ ಫಂಕ್ಷನ್ ಬೈಜೆಕ್ಟಿವ್ ಆಗಿತ್ತು ಅಂದ್ರೆ ಎರಡೂ ಸೆಟ್ ಅಲ್ಲಿ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇರುತ್ತೆ. ಸೊ ಎರಡೂ ಸೆಟ್ ಅಲ್ಲಿ ಏನಿರುತ್ತೆ, ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇರುತ್ತೆ ಅಂಡ್ ಸೇಮ್ ಸೆಟ್ ಇರುತ್ತೆ. ಈ ಕಡೆ ಎರಡೂ ಕಡೆ ಸೇಮ್ ಸೆಟ್ ಇರುತ್ತೆ. ಸೊ n of a is equal to n of b. ಇದು ಒಂದು ಕಂಡೀಷನ್. ಸೊ ನೆಕ್ಸ್ಟ್ ನೋಡೋಣ. ಅದೇ ತರ ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ಸ್ ಏನಿರುತ್ತೆ ನೋಡ್ಬೇಡ. ಹಾಗಾದ್ರೆ ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ಸ್ ಅಂದ್ರೆ ಎಷ್ಟು ನಂಬರ್ ಆಫ್ ಫಂಕ್ಷನ್ಸ್ 1 1 on to ಎರಡೂ ಆಗಿರುತ್ತೆ ಅಂದ್ರೆ ನೋಡಿ ಹೀಗೆ ಬರೀತೀನಿ. ಆ ಫಂಕ್ಷನ್ಗೆ ಫಸ್ಟ್ ಇಫ್ ಎ ಅಂಡ್ ಬಿ ಆರ್ two sets, if a and b are two sets and n of a is equal to n of b. Suppose ಎರಡು ಫೈನೈಟ್ ಸೆಟ್ a ಮತ್ತೆ b ಅನ್ನೋದು ಎರಡು ಫೈನೈಟ್ ಸೆಟ್ ಅಂಡ್ n of a n of b ಈಕ್ವಲ್ ಇರುತ್ತೆ ಅನ್ಕೊಳ್ಳೋಣ. ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ a ಅಂಡ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ b ಈಕ್ವಲ್ ಇರುತ್ತೆ ಅನ್ಕೊಳ್ಳೋಣ. Then number of bijective functions from set A to set B, from A to B is, ಹಾಗಾದ್ರೆ ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ಸ್ ಎಷ್ಟಾಗುತ್ತೆ ನೋಡಿ, ಇಲ್ಲಿ ಫಾರ್ಮುಲಾ ಬರೀತೀನಿ. ಇಟ್ ಈಸ್ n of a the whole factorial, n of a the whole factorial, or else ಇನ್ನು ಸಿಂಪಲ್ ಆಗಿ ಸಪೋಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ a n ಇದೆ ಅನ್ಕೊಳ್ಳೋಣ. ನಾನು ಆಲ್ರೆಡಿ ಹೇಳಿದ್ದೀನಿ ಬೈಜೆಕ್ಟಿವ್ ಫಂಕ್ಷನ್ ಆಗಬೇಕಂದ್ರೆ n of a n of b ಈಕ್ವಲ್ ಇರಬೇಕು. ಹಂಗಂದ್ಮೇಲೆ ಎರಡೂ ಸೆಟ್ಟಲ್ಲಿ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇರಬೇಕು. n of a ನಲ್ಲೂ n ಎಲಿಮೆಂಟ್ಸ್ ಇದೆ, n of b ನಲ್ಲೂ n ಎಲಿಮೆಂಟ್ಸ್ ಇದೆ. ಹಾಗಾದ್ರೆ ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ಸ್ ಏನಾಗುತ್ತೆ ಅಂದ್ರೆ n ಫ್ಯಾಕ್ಟೋರಿಯಲ್. ಸಿಂಪಲ್ ಆಗಿದಿರಲಿ. ಸೊ ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ಸ್ ಎಷ್ಟಾಗುತ್ತೆ, n ಫ್ಯಾಕ್ಟೋರಿಯಲ್. ಸೊ ಓಕೆನಾ, ಇದು ಕ್ಲಿಯರಾ, ಗೊತ್ತಾಯ್ತಲ್ಲ. ಸೊ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್, ನಂಬರ್ ಆಫ್ 1 1 ಫಂಕ್ಷನ್ಸ್, ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ಸ್ ಡಿಸ್ಕಸ್ ಮಾಡಿದ್ವಿ, ಗೊತ್ತಾಯ್ತಲ್ವಾ. ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ಸ್ ಎಷ್ಟಿರುತ್ತೆ, n ಫ್ಯಾಕ್ಟೋರಿಯಲ್. ಆರ್ ಯಾವ ಸೆಟ್ ಅಲ್ಲಿ ಯಾವ್ದಾದ್ರು ಒಂದು ಸೆಟ್ ಅಲ್ಲಿ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇರುತ್ತೆ ಅಷ್ಟು ಫ್ಯಾಕ್ಟೋರಿಯಲ್ ಅಷ್ಟು ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ಸ್ ನ ನಾವು ಬರೀಬಹುದು. ಸೊ ಗೊತ್ತಾಯ್ತಲ್ವಾ. ಬೈಜೆಕ್ಟಿವ್ ಫಂಕ್ಷನ್ ಅಂದ್ರೆ ಒಂದು ಐಡಿಯಾ ಬಂದಿದೆ ಅನ್ಕೊಳ್ತೀನಿ. ಫಂಕ್ಷನ್ ಅಂದ್ರೆ ಅರ್ಥ ಆಗ್ಬೇಕಂದ್ರೆ ಇನ್ನೊಂದು ಈಸಿಯಾಗಿ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡ್ತೀನಿ ನೋಡ್ರಿ. ಸೊ ಹೆಂಗೆ ಸರ್ ಫಂಕ್ಷನ್ ಅಂದ್ರೆ ಹೇಗಿರುತ್ತೆ, ಏನ್ ಮಾಡ್ಬೇಕು ನಾನು ನೋಡ್ಬೇಡ್ರಿ. ಫಂಕ್ಷನ್ ಅಂದ್ರೆ ಏನಿಲ್ಲ, ಇದು ಒಂಥರ ಇನ್ಪುಟ್ ವ್ಯಾಲ್ಯೂಸ್. ನಾನು ಏನೋ ಹಾಕಿದ್ರೆ ಇನ್ನೇನೋ ಸಿಗುತ್ತೆ ನನಗೆ. ಎಲ್ಲೋ ಒಂದ್ ಕಡೆ ಬಂಡವಾಳ ಹಾಕಿದ್ರೆ ಲಾಭನೋ ನಷ್ಟನೋ ಏನೋ ಒಂದು ಸಿಗುತ್ತಲ್ವಾ, ಅದೇ ತರ. ಫಸ್ಟ್ ಹೆಂಗೆ ಅಂದ್ರೆ ನನ್ನ ಹತ್ರ ಒಂದು ಡಬ್ಬ ಇದೆ ಅನ್ಕೊಳ್ಳೋಣ. ಇದು ಒಂದು ಡಬ್ಬ. ಈ ಡಬ್ಬ ತುಂಬಾ ನನ್ನ ಹತ್ರ ಎಲಿಮೆಂಟ್ಸ್ ಇದಾವೆ, ಯಾವುದಾದ್ರೂ ಆಗಿರ್ಬೋದು, n ನಂಬರ್ ಆಫ್ ಎಲಿಮೆಂಟ್ಸ್ ಇದಾವೆ ನನ್ನ ಹತ್ರ ಅನ್ಕೋಣ. ಈ ಡಬ್ಬನಲ್ಲಿ ನನ್ನ ಹತ್ರ ಏನಿದೆ, n ನಂಬರ್ ಆಫ್ ಎಲಿಮೆಂಟ್ಸ್ ಇದೆ. ಸೊ ನಾನೇನು ಮಾಡ್ತಾ ಇದ್ದೀನಿ, ಇದನ್ನೆಲ್ಲ ಈಗ ಹೆಂಗೆ ಅಂದರೆ ರಾಗಿನ ಪೌಡ್ರ್ ಮಾಡ್ತೀವಲ್ವಾ, ಅದೇ ಥರ ಸೇಮ್. ರಾಗಿನ ಪೌಡ್ರ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಫಸ್ಟ್ ಮಷಿನ್ ಒಳಗೆ ಯಾವುದೋ ಒಂದು ಈ ಶಂಕು ಆಕಾರದ್ದು ಒಂದು ಇರುತ್ತೆ, ಅದರೊಳಗೆ ರಾಗಿನ ಹಾಕ್ತೀವಿ. ಅದು ಮಷಿನ್ ಒಳಗಡೆ ಹೋಗ್ಬಿಟ್ಟು ಏನಾಗುತ್ತೆ, ಪೌಡ್ರ್ ಹೊರಗೆ ಬರುತ್ತೆ. ಸೇಮ್ ಅದೇ ಥರ ಇಲ್ಲಿ ನನ್ನ ಹತ್ರ n ನಂಬರ್ ಆಫ್ ಎಲಿಮೆಂಟ್ಸ್ ಇತ್ತು. ನಾನು ಇದನ್ನೆಲ್ಲ ಏನು ಮಾಡ್ತಾ ಇದ್ದೀನಿ, ಯಾವುದೋ ಒಂದು ಮಷಿನ್ಗೆ ಹಾಕ್ತಾ ಇದ್ದೀನಿ ಅನ್ಕೊಳ್ಳೋಣ. ಸೊ ಇಲ್ಲೊಂದು ಮಷಿನ್ ಇದೆ. ಸೊ ಈ ಮಷಿನ್ಗೆ ನಾನು ಹಾಕ್ತಾ ಇದ್ದೀನಿ ಅಂತ ಅನ್ಕೊಳ್ಳೋಣ. ಸೊ ಇದು ಮಷಿನ್, ಇಲ್ಲೇನೇನೋ ಕೆಲಸ ಎಲ್ಲ ನಡೆಯುತ್ತೆ, ಇಲ್ಲೇನೋ ಕೆಲಸ ಎಲ್ಲ ನಡ್ಕೊಂಡು ಬರುತ್ತೆ ಅನ್ಕೊಳ್ಳೋಣ. ಇಲ್ಲಿ ಬರ್ತಾ ಇದೆ ಈಗ. ಸೊ ಇಲ್ಲಿ ಕೆಳಗಡೆ ಪೌಡ್ರನ್ನ ಒಂದು ಕಡೆ ಸೇಫ್ ಮಾಡ್ಕೊಳ್ಳೋದಕ್ಕೆ ಇಲ್ಲೊಂದು ಡಬ್ಬ ಇಟ್ಟಿರ್ತೀವಲ್ವಾ, ಇದೊಂದು ಡಬ್ಬ ಅನ್ಕೊಳ್ಳೋಣ, ಇದು ಒಂದು ಡಬ್ಬ. ಸೊ ಈಗ ಫಂಕ್ಷನ್ ಇದು ಕ್ರಿಯೇಟ್ ಮಾಡೋಣ. ಹೆಂಗೆ ಅಂದರೆ ನಾನೀಗ ನಂಬರ್ ಆಫ್ ಎಲಿಮೆಂಟ್ಸ್ನ ಯಾವುದೋ ಒಂದಕ್ಕೆ ಹಾಕ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದೀನಿ, ನಂಬರ್ ಆಫ್ ಎಲಿಮೆಂಟ್ಸ್ನ ಈಗ ಇಲ್ಲಿ ನಾನು
ಹಾಕ್ತಾ ಇದ್ದೀನಿ ಇದ್ರೊಳಗೆ. ಸೊ ಇದ್ರೊಳಗೆ ಎಲ್ಲ ನಂಬರ್ ಆಫ್ ಎಲಿಮೆಂಟ್ಸ್ ಬರುತ್ತೆ ಹೋಗುತ್ತೆ. ಎಲ್ಲಿಗೆ ಹೋಗುತ್ತೆ? ಈ ರುಬ್ಬುತ್ತಾ ಮಿಷಿನ್ ಅಲ್ಲಿವರೆಗೂ ಹೋಗುತ್ತೆ. ಸೊ n ನಂಬರ್ ಆಫ್ ಎಲಿಮೆಂಟ್ಸ್ ನಾನೆಲ್ಲ ಡ್ರಾಪ್ ಮಾಡ್ತಾ ಇದ್ದೀನಿ. ಇಲ್ಲಿ ಮಷೀನ್ ಒಳಗಡೆ ಕೆಲಸ ಎಲ್ಲ ಮುಗಿದ್ಮೇಲೆ ಹೊರಗಡೆ ಬರುತ್ತೆ. ಸೊ ಇಲ್ಲೆಲ್ಲ ಬರ್ತಾ ಇದೆ ಎಲಿಮೆಂಟ್ಸ್ ಏನೇನೋ ಅಲ್ಲೆಲ್ಲ ಪೌಡರ್ ಆಗ್ಬಿಟ್ಟು ಇಲ್ಲಿ ಹೊರಗಡೆ ಬರ್ತಾ ಇದೆ. ಇದಿದೆಯಲ್ವಾ, ದಿಸ್ ಈಸ್ ಕೋಡೊಮೈನ್ ಆ್ಯಂಡ್ ರೇಂಜ್. ನಾವು ಇಲ್ಲಿ ಡಿಸ್ಕಸ್ ಮಾಡ್ತೀವಿ, ನೋಡೋಣ ಹೆಂಗೆ ಅಂತ. ನೋಡ್ಕೊಡ್ರಿ, ಈಗ ನಾನು ಡಬ್ಬನಲ್ಲಿ ಪೋರ್ ಮಾಡ್ತಾ ಇದ್ದೀನಿ. ಇದೇನಿದು? ನಾನು ಒಳಗಡೆಗೆ ಹಾಕ್ತಾ ಇದ್ದೀನಲ್ಲ ಇನ್ಪುಟ್. ಈ ಇನ್ಪುಟ್ನ ಏನಂತ ಕರಿತೀವಿ ಅಂದರೆ ಡೊಮೈನ್. ಈ ಡಬ್ಬದಿಂದ ನಾನು ಪೋರ್ ಮಾಡ್ತಾ ಇದ್ದೀನಿ ಮಷಿನ್ ಒಳಗೆ. ಸೊ ಇಲ್ಲಿ ಬರ್ತಾ ಇದೆ ಏನೇನೋ ಎಲ್ಲ ನಡೆಯುತ್ತೆ, ಆಪರೇಷನ್ಸ್ ಎಲ್ಲ ಆಗುತ್ತೆ. ಸೊ ಇದು ಡೊಮೈನ್. ಒಳಗಡೆ ಏನೋ ರಿಯಾಕ್ಷನ್ ನಡೆಯುತ್ತಲ್ವಾ, ಅದೇನಾದ್ರೆ ಅದು ಫಂಕ್ಷನಲ್ ಬಿಹೇವಿಯರ್. ಫಂಕ್ಷನ್ ಹೆಂಗೋ ಒಂಥರ ಬಿಹೇವ್ ಮಾಡ್ತಾ ಇರುತ್ತೆ. ನಾನು ಫಂಕ್ಷನ್ ಒಳಗೆ ಎಲ್ಲ ಡ್ರಾಪ್ ಮಾಡ್ತೀನಿ. ಈ ಡ್ರಾಪ್ ಮಾಡಿದಾಗ ಇಲ್ಲೇನೋ ಒಂದು ಫಂಕ್ಷನ್ ಆಗುತ್ತೆ, ಏನೋ ಒಂದು ಕೆಲಸ ನಡೀತಾ ಇದೆ, ದಟ್ ಈಸ್ ಫಂಕ್ಷನ್. ಈಗ ನನಗೆ ಔಟ್ಪುಟ್ ಸಿಗ್ತಾ ಇದೆಯಲ್ವಾ, ಹೊರಗಡೆ ಬರ್ತಾ ಇದೆಯಲ್ಲ ಎಲಿಮೆಂಟ್ಸ್. ಈ ಎಲಿಮೆಂಟ್ಸ್ ಇದೆಲ್ಲ ಏನಾಗುತ್ತೆ, ಇದು ಬರ್ತಾ ಇದೆ. ಸಪೋಸ್ ಏನಾದರೂ ಈ ನಾನು ಇಲ್ಲಿ ಬರುತ್ತಲ್ಲ ಎಲಿಮೆಂಟ್ಸು, ಇದೆಲ್ಲ ಕಂಪ್ಲೀಟ್ ಆಗಿ ಡಬ್ಬ ತುಂಬೋಗ್ಬಿಟ್ರೆ, ಕಂಪ್ಲೀಟ್ ಆಗಿ ಫಿಲ್ ಆಗ್ಬಿಟ್ರೆ ಡಬ್ಬ, ಆ ಕಂಪ್ಲೀಟ್ ಡಬ್ಬನ ಏನಂತ ಕರಿತೀವಿ? ಕೋಡೊಮೈನ್. ಎಷ್ಟು ಫಿಲ್ ಆಗಿರುತ್ತೆ ಕಂಪ್ಲೀಟ್ ಡಬ್ಬನ ಕೋಡೊಮೈನ್ ಅಂತ ಕರಿತೀವಿ. ಈಗ ಸಪೋಸ್ ಇಲ್ಲಿವರೆಗೂ ಮಾತ್ರ ಫಿಲ್ ಆಗಿದೆ ಅನ್ಕೋಣ, ಇದಿಷ್ಟು ಫಿಲ್ ಆಗಿದೆ ಅಂದ್ರೆ ಡಬ್ಬ ಪೂರ್ತಿಯಾಗಿ ಫಿಲ್ ಆಗಿಲ್ಲ. ಡಬ್ಬ ಪೂರ್ತಿಯಾಗಿ ಫಿಲ್ ಆಗಿಲ್ಲ, ಅರ್ಧ ಮಾತ್ರ ಫಿಲ್ ಆಗಿದೆ. ಎಲ್ಲಿವರೆಗೂ ಫಿಲ್ ಆಗಿರುತ್ತೆ ಅದನ್ನೇನಂತ ಕರಿತೀವಿ? ರೇಂಜ್. ಗೊತ್ತಾಯ್ತಾ? ಸೊ ನಾನು ಪೋರ್ ಮಾಡೋದು ಅಂದ್ರೆ ಇನ್ಪುಟ್ ವ್ಯಾಲ್ಯೂಸ್ ನಾನು ಏನೇನು ವ್ಯಾಲ್ಯೂಸ್ ಕೊಡ್ತಾ ಇದ್ದೀನಿ ಅದೆಲ್ಲ ಡೊಮೈನ್ ವ್ಯಾಲ್ಯೂಸ್. ಅದನ್ನ ಯಾವುದರಿಂದ ಡಿನೋಟ್ ಮಾಡ್ತೀವಿ? ಎಕ್ಸ್. ಸೊ ಡೊಮೈನ್ ವ್ಯಾಲ್ಯೂಸ್ನ ನಾವು ಯಾವಾಗಲೂ ಎಕ್ಸ್ ಯೂಸ್ ಮಾಡ್ತೀವಿ. ಡೊಮೈನ್ ಈಸ್ ಎಕ್ಸ್. ಅಲ್ಲಿರುತ್ತಲ್ಲ ಕೆಳಗಡೆ ಇರುತ್ತಲ್ಲ ಡಬ್ಬ, ಕೆಳಗಡೆ ಇರೋ ಡಬ್ಬನ ಅಂತ ಕರಿತೀವಿ? ಕೋಡೊಮೈನ್. ಆ ಕಂಪ್ಲೀಟ್ ಡಬ್ಬ ಕೋಡೊಮೈನ್. ಆ ಕಂಪ್ಲೀಟ್ ಡಬ್ಬ ಏನಾಗಿರುತ್ತೆ? ಕೋಡೊಮೈನ್. ಜೊತೆಗೆ ಅದ್ರ ಒಳಗಡೆ ಎಷ್ಟು ಫಿಲ್ ಆಗುತ್ತೆ ಅದು ರೇಂಜ್. ಎಷ್ಟು ಫಿಲ್ ಆಗಿರುತ್ತೆ ಅದು ರೇಂಜ್. ಸೊ ಕೋಡೊಮೈನ್ ಡಬ್ಬ ಪೂರ್ತಿ ಇತ್ತು, ಅದ್ರೊಳಗಡೆ ನನಗೆ ಎಷ್ಟೋ ಫಿಲ್ ಆಗಿದೆ. ಆ ಫಿಲ್ ಆಗಿರೋದು ಏನಂತ ಕರಿತೀವಿ? ರೇಂಜ್. ಕಂಪ್ಲೀಟ್ ಆಗಿ ಫಿಲ್ ಆದ್ರೆ ರೇಂಜು ಕೋಡೊಮೈನ್ ಈಕ್ವಲ್ ಆಗಿಬಿಡುತ್ತೆ. ಯಾಕೆಂದ್ರೆ ಡಬ್ಬ ಎಷ್ಟಿತ್ತು ಅಷ್ಟು ಫಿಲ್ ಆಗಿಬಿಟ್ಟಿದೆ. ಅಷ್ಟು ಫಿಲ್ ಆಗಿಬಿಟ್ರೆ ಕೋಡೊಮೈನು ರೇಂಜು ಈಕ್ವಲ್. ಇಲ್ಲಿ ಕಂಪ್ಲೀಟ್ ಆಗಿ ಫಿಲ್ ಆಗಿಲ್ಲ ಮೀನ್ಸ್ ರೇಂಜು ಕೋಡೊಮೈನ್ ಈಕ್ವಲ್ ಆಗೋ ಚಾನ್ಸ್ ಇಲ್ಲ. ಸೊ ರೇಂಜ್ ಅನ್ನೋದು ಕೋಡೊಮೈನ್ಗಿನ್ನ ಚಿಕ್ಕದು. ಸೊ ರೇಂಜ್ ಇಸ್ ಎ ಸಬ್ಸೆಟ್ ಆಫ್ ಕೋಡೊಮೈನ್. ಸೊ ಫಂಕ್ಷನ್ಸ್ ಅಂದ್ರೆ ಹೇಳಿದ್ನಲ್ವಾ, ಅದಷ್ಟಕ್ಕೂ ಇಷ್ಟು ಸಿಂಪಲ್ ಆಗಿ ಯಾವುದೋ ಒಂದು ಎಕ್ಸಾಂಪಲ್ ತಗೊಂಡು ಹೇಳ್ಬಿಟ್ಟಿದ್ದೀನಿ. ಸೊ ಹಾಗಾದ್ರೆ ರೇಂಜ್ ಏನಾಗುತ್ತೆ? ರೇಂಜ್ ನಾವು ಯಾವಾಗಲೂ y ಇಂದ ಡಿನೋಟ್ ಮಾಡ್ತೀವಿ. ರೇಂಜ್ ಇಸ್ y. ಸೊ ಇನ್ಪುಟ್ ವ್ಯಾಲ್ಯೂಸ್ x, ಔಟ್ಪುಟ್ ವ್ಯಾಲ್ಯೂಸ್ y. ಸೊ ಡೊಮೈನ್ x, ನಾನು ಡೊಮೈನ್ ನ ಇನ್ಪುಟ್ ಅಂದ್ರೆ ಒಳಗಡೆ ಕೊಟ್ರೆ ಹೊರಗಡೆ ಬರುತ್ತಲ್ವಾ, ದಟ್ ಈಸ್ ರೇಂಜ್. ಸೊ ಇಲ್ಲಿ ಒಂದು ರಾಗಿ ಮಿಷಿನ್ ತರ ಕೆಲಸ ಮಾಡುತ್ತೆ ಫಂಕ್ಷನ್. ಸೊ ಒಳಗಡೆ ನಾನು ರಾಗಿ ಹಾಕಿದ್ರೆ ಹೊರಗಡೆಗೆ ಪೌಡ್ರು ಬರುತ್ತೆ. ಆ ಪೌಡ್ರು ಕಂಪ್ಲೀಟ್ ಆಗಿ ಫಿಲ್ ಆಗ್ಬಿಟ್ರೆ ರೇಂಜು ಕೋಡೊಮೈನ್ ಈಕ್ವಲ್. ಕಂಪ್ಲೀಟ್ ಆಗಿ ಫಿಲ್ ಆಗಿಲ್ಲ, ಅರ್ಧ ಮಾತ್ರ ಫಿಲ್ ಆಗಿದೆ ಅಂದ್ರೆ ರೇಂಜ್ ಸಬ್ಸೆಟ್ ಆಫ್ ಕೋಡೊಮೈನ್. ಸೊ ಇದು ಫಂಕ್ಷನ್ಗೆ ಸಿಂಪಲ್ ಆಗಿ ಒಂದು ಎಕ್ಸ್ಪ್ಲನೇಷನ್. ಸೊ ಗೊತ್ತಾಯ್ತಲ್ಲ? ಓಕೆನಾ? ಓಕೆ, ಹಾಗಿದ್ರೆ ಮಿಕ್ಕಿರೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ಬಿಡೋಣ. ಓಕೆನಾ? ಸೊ ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.